Determine whether each of the following relations are reflexive, symmetric, and transitive. In that, the first question is relation R in the set A equal to 1, 2, 3 up to 14 defined as ಇದನ್ನು ಆಲ್ರೆಡಿ ನಾವು ರೋಸ್ಟರ್ ಫಾರ್ಮಲ್ಲಿ ಬರೆದಿದ್ದೀವಿ. ಬಟ್ ಈಗೇನು ಮಾಡಬೇಕು ನಾವು ಅಂತಂದರೆ ಅದು ರಿಫ್ಲೆಕ್ಸಿವ್ ಸಿಮೆಟ್ರಿಕ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಎಕ್ಸ್ ಕಮ ವೈ ಸಚ್ ದಟ್ 3x minus y equal to 0. 3x minus y equal to 0 ಅಂತಂದರೆ ಈ ಈಕ್ವೇಷನ್ನ ನಾವು y equal to 3x ಅಂತ ಬರ್ಕೊಳ್ಳೋಣ. y equal to 3x. Both x and y should come from the set A. And the elements of A are 1, 2, 3 up to 14. Okay. So, the elements of the relation will be of the form 1, 3. If x is 1, ಇಲ್ಲಿ 1 ಹಾಕಿದ್ರಿ ಅಂತಂದರೆ y equal to 3 into 1, that is 3. So x 1 ಆದಾಗ y 3 ಆಗ್ತದೆ. x, y ಅಂತ ಇರೋದ್ರಿಂದ ಫಸ್ಟ್ ವ್ಯಾಲ್ಯೂ x ಇರಬೇಕು, ನೆಕ್ಸ್ಟ್ ವ್ಯಾಲ್ಯೂ y ಆಗಿರಬೇಕು. If x is 2, then the value of y will be 6. Therefore, 2, 6. If x is 3, then y value will be 9. So, 3, 9. Similarly, 4, 12. Y equal to 3 into 4. 3 4s are 12. But if x is 5, then the value of y will be 15, but it is not the element of A. 15 ಅನ್ನೋದು A ಅನ್ನೋ ಸೆಟ್ಟಲ್ಲಿ ಇಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ವ್ಯಾಲ್ಯೂ ಕೂಡ A ಅನ್ನೋ ಸೆಟ್ಟಲ್ಲಿ ಇಲ್ಲ. ಹಾಗಾಗಿ ರಿಲೇಷನ್ ಒಳಗಡೆ ಇಷ್ಟು ಎಲಿಮೆಂಟ್ಗಳು ಮಾತ್ರ ಬರುತ್ತೆ, ನೆಕ್ಸ್ಟ್ ಯಾವುದೇ ಎಲಿಮೆಂಟ್ ಬರಲ್ಲ. ಈಗ ರಿಫ್ಲೆಕ್ಸಿವ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಫಸ್ಟ್ ಒನ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆಗಬೇಕು ಅಂತಂದರೆ ಎ ಸೆಟ್ಟಲ್ಲಿ ಎಷ್ಟೆಲ್ಲ ಎಲಿಮೆಂಟ್ಸ್ ಇದೆಯೋ ಆ ಎಲ್ಲ ಎಲಿಮೆಂಟ್ ತನ್ನ ಜೊತೆ ತಾನೇ ರಿಲೇಟ್ ಆಗಬೇಕು. ಅದರ ಅರ್ಥ ರಿಲೇಷನ್ ಒಳಗಡೆ ಇಲ್ಲಿ ಎ ಸೆಟ್ಟಲ್ಲಿ 1 ಇದೆ ಅಂತಂದರೆ ಇಲ್ಲಿ 1, 1 ಬರಬೇಕು. 2 ಇದೆ ಅಂದರೆ 2, 2 ಇರಬೇಕು. 3 ಇದೆ 3, 3 ಇರಬೇಕು. ಆ್ಯಂಡ್ ಸೊ ಆನ್. 14 ಇದೆ ಅಂದರೆ 14, 14 ಇರಬೇಕು. ಎಲ್ಲ ಎಲಿಮೆಂಟ್ಗಳು ಇಲ್ಲಿ ಇರಬೇಕು. 1, 1, 2, 2, 3, 3, 4, 4 ಆ್ಯಂಡ್ ಸೊ ಆನ್. 14, 14 ಅನ್ನೋ ಎಲ್ಲ ಎಲಿಮೆಂಟ್ಗಳು ಆರ್ಡರ್ಡ್ ಪೇರ್ ಆಗಿ ರಿಲೇಷನ್ ಒಳಗಡೆ ಬರಬೇಕು. ಹಂಗೆ ಬಂದಾಗ ಮಾತ್ರ ಅದರ ಅರ್ಥ ಏನು ಅಂತಂದರೆ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ. ಆ ರೀತಿ ಎವ್ರಿ ಎಲಿಮೆಂಟ್ ತನ್ನ ಜೊತೆ ತಾನೇ ರಿಲೇಟ್ ಆಗಿದ್ದಾಗ ಮಾತ್ರ ಆ ರಿಲೇಷನ್ ನಾವು ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಒಂದು ವೇಳೆ ಒಂದೇ ಒಂದು ಎಲಿಮೆಂಟ್ ಆ ರೀತಿ ರಿಲೇಟ್ ಆಗಲಾರದೆ ಉಳಿದ್ರೆ ಆವಾಗಲೇ ಅದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಇಲ್ಲಿ ಯಾವ ಎಲಿಮೆಂಟು ಬಂದಿಲ್ಲ. 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆ್ಯಕ್ಚುಲಿ ಇದನ್ನು ಡೀಟೇಲ್ ಆಗಿ ಬರೀಬೇಕು, ಬಟ್ ಡಿಸ್ಕ್ರಿಪ್ಟಿವ್ ಇಲ್ಲ ಅಂತ ಹೇಳಿರೋದ್ರಿಂದ ನಾನು ಡೀಟೇಲ್ ಆಗಿ ಹೋಗೋದಿಲ್ಲ. ಜಸ್ಟ್ ಐಡೆಂಟಿಫೈ ಮಾಡ್ತೀನಿ, ಹೌದಾ ಅಲ್ಲ ಅಂತ ಹೇಳ್ತೀನಿ. ಈ ರೀತಿ ಕ್ವಶನ್ಗಳು ಕೇಳಿದ್ದಾರೆ ಎಲ್ಲ ಒಂದು ಕಡೆ, ಅದಕ್ಕೆ. ನೆಕ್ಸ್ಟ್ ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಅಂದರೆ ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್. ಎ ಬಿ ಅನ್ನೋ ಎಲಿಮೆಂಟ್ ಏನಾದರೂ ರಿಲೇಷನ್ ಒಳಗಡೆ ಇದ್ದರೆ ಬಿ ಎ ಅನ್ನೋ ಎಲಿಮೆಂಟ್ ಕೂಡ ರಿಲೇಷನ್ ಒಳಗಡೆ ಇರಬೇಕು. ಇಲ್ಲಿ 1, 3 ಇದೆ. 1, 3 ರಿಲೇಷನ್ ಒಳಗಡೆ ಇದೆ ಅಂತಂದರೆ 3, 1 ಇರಬೇಕು. ಬಟ್ 3, 1 ಎಲ್ಲೂ ಇಲ್ಲ. ಸೊ ಒಂದು ಎಲಿಮೆಂಟ್ ಸಾಕು, ಅದು ಹೌದಾ ಅಲ್ಲ ಅಂತ ಹೇಳಬೇಕು. ಸೊ ಇದಾಯಿತು. ನೆಕ್ಸ್ಟ್ ಎಲ್ಲನೂ ಚೆಕ್ ಮಾಡ್ಬೋದು ನಾವು, ಬಟ್ ಇಲ್ಲೇನೆ ಅದು ಫೇಲ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡೋಣ. ಟ್ರಾನ್ಸಿಟಿವ್. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಎರಡು ಆರ್ಡರ್ಡ್ ಪೇರ್ಗಳಿರಬೇಕು, ಎ ಬಿ ಬಿ ಸಿ. ಎರಡೂ ಇದ್ದಾಗ ವಿ ವಿಲ್ ಸರ್ಚ್ ಫಾರ್ ದ ಥರ್ಡ್ ಆರ್ಡರ್ಡ್ ಪೇರ್, ದಟ್ ಈಸ್ ಎ ಸಿ. ಇಲ್ಲಿ 1, 3 ಇದೆ. ಸೆಕೆಂಡ್ ಎಲಿಮೆಂಟ್ 3 ಇದೆ ಅಂತಂದರೆ ಫಸ್ಟ್ ಎಲಿಮೆಂಟ್ 3 ಇರೋ ಥರ ಮತ್ತೊಂದು ಯಾವುದಾದ್ರೂ ಒಂದು ಆರ್ಡರ್ಡ್ ಪೇರ್ ಹುಡುಕಬೇಕು. ಇಲ್ಲಿದೆ ನೋಡ್ರಿ, ಫಸ್ಟ್ ಎಲಿಮೆಂಟ್ 3 ಇದೆ. ಇದು ಎ ಬಿ ಆದರೆ ಇದು ಬಿ ಸಿ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಆರ್ಡರ್ಡ್ ಪೇರ್ 2 ಇದೆ. ಇಲ್ಲಿ ಎ ಬಿ ಇದೆ, ಬಿ ಸಿ ಇದೆ. 2 ಇದ್ದಾಗ ಈಗ ಮೂರನೇ ಆರ್ಡರ್ಡ್ ಪೇರ್ ಹುಡುಕಬೇಕು, ಎ ಸಿ. ಎ ಸಿ ಅಂತಂದರೆ 1, 9 ಇರಬೇಕು. ಎಲ್ಲಿದೆ 1, 9? ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. So this relation is neither reflexive nor symmetric and even nor transitive. ಇದು ಯಾವುದೂ ಆಗಲಿಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವಾಲೆನ್ಸ್ ರಿಲೇಷನ್. ಯಾವುದಾದ್ರೂ ಒಂದು ಫೇಲ್ ಆದರೂ ಕೂಡ ಅದು ಈಕ್ವಾಲೆನ್ಸ್ ರಿಲೇಷನ್ ಆಗೋದಿಲ್ಲ. ನೆಕ್ಸ್ಟ್ ರಿಲೇಷನ್ ತಗೋಣ.
ಸೊ ಇಟ್ ಈಸ್ ನಾಟ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬಿಕಾಸ್ ಇಟ್ ಈಸ್ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಕೂಡ ಅಲ್ಲ. ಸಿಮಿಲರ್ಲಿ defined on set of all natural numbers. Set is set of all natural numbers and relation is different. ಇದನ್ನು ಕೂಡ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. r equal to x comma y such that y equal to x plus 5 and x is less than 4. x is less than 4. ಬಟ್ x ಅನ್ನೋದು ಎಲ್ಲಿಂದ ಬರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು. ಸೊ ಇದರ ಅರ್ಥ x should be a natural number and that should be less than 4. The possible values of x are 1, 2, 3. ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿದ್ದೀನಿ. ರಿಲೇಷನ್ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ ನಾನು. r equal to if x is 1, x ಏನಂದ್ರೆ 1 ಆಯಿತು ಅಂದರೆ 1 plus 5 6. ಸೊ y will be 6. x, y. x1 ಆದರೆ y 6. x2 ಆದರೆ y 7. x3 ಆದರೆ 3 plus 5 8. 3, 8. ಅಷ್ಟೇ ಇರೋದು. 4 ಬರಲ್ಲ, 5 ಬರಲ್ಲ, ಇದು ಯಾವುದು ಬರಲ್ಲ. ಈಗ ನೋಡಿ, ಎಲ್ಲ ನ್ಯಾಚುರಲ್ ನಂಬರ್ಸ್ ಕೂಡ ತನ್ನ ಜೊತೆ ತಾನು ರಿಲೇಟ್ ಆಗಬೇಕು. ಯಾವುದು ರಿಲೇಟ್ ಆಗಿಲ್ಲ, ಸೊ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಲ್ಲ. 1,6 ಇದೆ, 6,1 ಇಲ್ಲ, ದೇರ್ ಫೋರ್ ನಾಟ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. ಈಗ ಟ್ರಾನ್ಸಿಟಿವ್ ಇಲ್ಲಿ 1,6 ಇದೆ ಅಂತಂದ್ರೆ 6, ಸಮಥಿಂಗ್ ಆಗಿರೋ ಥರದ್ದು ಯಾವುದಾದ್ರೂ ಒಂದು ಎಲಿಮೆಂಟ್ ಇದೆಯಾ ನೋಡಿ. ಇಲ್ಲ. ಅಂದರೆ a, b ಇದೆ, b, c ಇಲ್ಲ. ನಾನು ಹೇಳಿದ್ದೆ, ಟ್ರಾನ್ಸಿಟಿವ್ ಹೇಳಬೇಕಾದ್ರೆ ಹೇಳಿದ್ದೆ, a, c ಥರ್ಡ್ ಎಲಿಮೆಂಟ್ ಯಾವಾಗ ಹುಡುಕಬೇಕು ಅಂತಂದರೆ 2 ಆರ್ಡರ್ಡ್ ಪೇರ್ಗಳು ಸಿಗಬೇಕು. a, b, b, c ಇಫ್ ಈ 2 ಕಂಡೀಷನ್ ದೆನ್ a, c ಅಂತ ಇರೋದು. ಸೊ a, b, b, c ಎರಡೂ ಇದ್ದಾಗ ಮಾತ್ರ a, c ಹುಡುಕಬೇಕು ಹೊರತು a, b ಇದೆ ಆದರೆ b, c ಇಲ್ಲ ಅಂತಂದರೆ ಇಟ್ ಈಸ್ ಆಟೋಮೆಟಿಕಲಿ ಅದು ಲಾ ಆಫ್ ಫಾಲಸಿ ಅಂತನೋ ಅಥವಾ ಏನೋ ಹೇಳ್ತಾರೆ ಅದನ್ನು. ಸೊ ಆ ಲಾ ಪ್ರಕಾರ ಅದು ಏನಾಗುತ್ತೆ ಅಂತಂದರೆ ಆಟೋಮೆಟಿಕಲಿ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದರೆ ಡಾಟಾ ಇನ್ಸಫಿಷಿಯೆಂಟ್ ಅಲ್ಲಿ. ಡಾಟಾ ಏನು ಬೇಕು? a, c ಹುಡುಕೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಡಾಟಾ ಏನು ಅಂತಂದರೆ a, b ಮತ್ತು b, c ಎರಡು ರಿಲೇಷನ್ ಒಳಗಡೆ ಇರಬೇಕು. ಬಟ್ ಇರೋದು ಅರ್ಧ ಡಾಟಾ. ಏನು? a, b ಇದೆ, b, c ಇಲ್ಲ. a, b ಇಲ್ಲ, b, c ಇದೆ. ಈ ರೀತಿ ಅರ್ಧ ಡಾಟಾ ಇತ್ತು ಅಂತಂದರೆ ಲ್ಯಾಕ್ ಆಫ್ ಡಾಟಾ ಪ್ರಕಾರ ಅದೇನಾಗುತ್ತೆ ಅಂದರೆ ಆಟೋಮೆಟಿಕಲಿ ಅದು ಟ್ರಾನ್ಸಿಟಿವ್ ಆಗುತ್ತೆ. ದೇರ್ ಫೋರ್ 1,6 ಇದೆ ಆದರೆ 6, ಸಮಥಿಂಗ್ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಸೊ ಒಂದು ಆರ್ಡರ್ಡ್ ಪೇರ್ ಇದೆ ಅಂತ ಅರ್ಥ. 2, 7 ಇದೆ, 7, ಸಮಥಿಂಗ್ ಇರೋ ಥರದ್ದು ಒಂದು ಆರ್ಡರ್ಡ್ ಪೇರ್ ಇಲ್ಲ. ಸಿಮಿಲರ್ಲಿ 3, 8 ಇದೆ, 8, ಸಮಥಿಂಗ್ ಆಗಿರೋ ಥರದ್ದು ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಎಷ್ಟೋ ಜನ ಇಲ್ಲಿ ಫೇಲ್ ಆಗ್ತಾರೆ. 1,6 ಇದೆ, 6, ಸಮಥಿಂಗ್ ಇರೋದು ಇಲ್ಲ ಅಂತೇಳಿ ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳ್ತಾರೆ. ನೋ. ಡೆಫಿನೇಷನ್ ಏನು ಹೇಳುತ್ತೆ ಅಂತಂದರೆ a, c ಹುಡುಕಬೇಕು ಕರೆಕ್ಟು. ಅದು ಯಾವಾಗ ಅಂತಂದರೆ ಎರಡೂ ಆರ್ಡರ್ಡ್ ಪೇರ್ಗಳು ಇದ್ದಾಗ. ಇಫ್ a, b ಬಿಲಾಂಗ್ಸ್ ಟು ಆರ್ ಆ್ಯಂಡ್ b, c ಬಿಲಾಂಗ್ಸ್ ಟು ಆರ್. ಎರಡು ನೀನು ಕೊಡು, ಅವಾಗ ಥರ್ಡ್ ಎಲಿಮೆಂಟ್ ನಾನು ಹುಡುಕಿ ಆಮೇಲೆ ಇದ್ದರೆ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ, ಇಲ್ಲ ಅಂತಂದರೆ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಕೊಟ್ಟಿರೋದೇ ಒಂದು ಆರ್ಡರ್ಡ್ ಪೇರು, a, b ಇದೆ, b, c ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಮೈ ಫಾಲ್ಟ್ ಅಂತ ಅರ್ಥ. ದೇರ್ ಫೋರ್ ಇದು ಆ್ಯಕ್ಚುಲಿ ಇದೇನಾಗುತ್ತೆ ಅಂತಂದರೆ ಟ್ರಾನ್ಸಿಟಿವ್ ಆಗುತ್ತೆ. ಈ ಥರದ ಪ್ರಾಬ್ಲಮ್ಸ್ಗಳನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಬಟ್ ಟ್ರಾನ್ಸಿಟಿವ್ ಆಯಿತು. ಸೊ ಮೂರರಲ್ಲಿ ಯಾವುದಾದ್ರು ಒಂದು ಫೇಲ್ ಆದರೂ ಕೂಡ ಅದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದಿಸ್ ರಿಲೇಷನ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ ಎ. ಏನಿದೆ ಅಂತಂದರೆ 1, 2, 3, 4, 5, 6. These are the elements in the set A. And the relation is defined as r equal to x, y such that y is divisible by x. y is divisible by x. ಇದನ್ನ ಇನ್ನೊಂದು ಸೆನ್ಸಲ್ಲಿ ಹೇಳೋದಾದ್ರೆ x divides y. ಡಿವಿಸಿಬಲ್ ಬೈ ಅಂದರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ವಿತೌಟ್ ಲೀವಿಂಗ್ ರಿಮೈಂಡರ್ ಅಂತ ಅರ್ಥ. ಇಲ್ಲಿ ಯಾರು ಡಿವೈಡ್ ಆಗ್ತಾ ಇರೋದು? y. ಯಾರು ಡಿವೈಡ್ ಮಾಡ್ತಾ ಇರೋದು? x. ಸೊ x ಇಸ್ ದ ಡಿವೈಸರ್, y ಇಸ್ ದ ಡಿವಿಡೆಂಡ್.
ಸೊ ಇದನ್ನ ಆ ಕಡೆಯಿಂದ ಓದಿದ್ರೆ ಎಕ್ಸ್ ಡಿವೈಡ್ಸ್ ವೈ ಆರ್ಡರ್ಡ್ ಪೇರ್ ಬರೆಯೋದಕ್ಕೆ ಈಜಿ ಆಗ್ತದೆ ನಮಗೆ. ಎಕ್ಸ್ ಡಿವೈಡ್ಸ್ ವೈ. ಈ ಎಕ್ಸ್ ಡಿವೈಡ್ಸ್ ವೈ ಅನ್ನೋದನ್ನ ಸಿಂಬಾಲಿಕಲಿ ಈ ರೀತಿ ಬರೀತಾರೆ, ಎಕ್ಸ್ ಡಿವೈಡ್ಸ್ ವೈ. ವರ್ಟಿಕಲ್ ಲೈನ್ ಬರೆದ್ರೆ ಡಿವೈಡ್ಸ್ ಅಂತ ಓದ್ಬೇಕು, ಎಕ್ಸ್ ಡಿವೈಡ್ಸ್ ವೈ. ಸೊ ಇದರ ಅರ್ಥ ಕೂಡ ಅಷ್ಟೇ, ಎಕ್ಸ್ ಅನ್ನೋದು ವೈ ಅನ್ನೋ ನಂಬರನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ ಅರ್ಥ, ಎಕ್ಸ್ ಡಿವೈಡ್ಸ್ ವೈ. ಈಗ ನೋಡೋಣ, ಒಂದೊಂದೇ ಎಲಿಮೆಂಟ್ ಚೆಕ್ ಮಾಡ್ತಾ ಹೋಗ್ಬೇಕು. 1 divides 1, ಟ್ರೂ ಆರ್ ಫಾಲ್ಸ್? ಇಫ್ ಇಟ್ ಈಸ್ ಟ್ರೂ ದೆನ್ ನಾವೇನು ಮಾಡೋಣ, ರಿಲೇಷನ್ ಒಳಗಡೆ ಬರೆಯೋಣ. ಇಲ್ಲ ಅಂತಂದರೆ ಬರೀಬಾರ್ದು. 1 ಇಂದ ಶುರು ಮಾಡಿ ಎಲ್ಲ ಎಲಿಮೆಂಟ್ಗೆ ಪೇರ್ ಮಾಡ್ತಾ ಹೋಗ್ತೀನಿ ನಾನು. 1 divides 1. ಎಸ್, ಆಫ್ ಕೋರ್ಸ್ ಎವ್ರಿ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್. 1 divides 1, therefore 1, 1 ಸೆಟ್ ಒಳಗಡೆ ಬಂತು. 1 divides 2. ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ 1. 1 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೇ ಆಗುತ್ತೆ. therefore 1, ನಾನು ಈ ಕಡೆಯಿಂದ ಹೋಗ್ತಿದ್ದೀನಿ. 1 divides x divides y, ಅದನ್ನು ಹೋಗ್ತೀನಿ. 1 divides 2, yes, true. So 1, 2. Similarly 1 divides 3, 1 divides 4, 1 divides 5, 1 divides 6. ಎಲ್ಲ ಸ್ಟೇಟ್ಮೆಂಟ್ಸ್ ಟ್ರೂ ಆಗಿರೋದ್ರಿಂದ ಆ ಎಲ್ಲ ಎಲಿಮೆಂಟ್ಗಳನ್ನು ಬರೆದ್ಬೇಡ. 1 2, 1 3, 1 4, 1 5 and 1 6. 1 ಇಂದ ಆಯ್ತು. ಈಗ 2 ಇಂದ ನೋಡೋಣ. 2 divides 1, no. 1/2, 0.5 ಆಗುತ್ತೆ. ರಿಮೈಂಡರ್ ಉಳಿತದೆ, ರಿಮೈಂಡರ್ 1 ಉಳಿಯುತ್ತೆ. ಹಾಗಾಗಿ 2 divides 1, ಇಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಸೊ 2, 1 ಬರೋದಿಲ್ಲ. ಬಟ್ 2 divides 2, ಎಸ್, ಆಫ್ ಕೋರ್ಸ್ 2 divides 2. ಸೊ 2, 2 ಬರೀಬಹುದು. 2 divides 3, ನೋ. 2 3 ಡಿವೈಡ್ ಮಾಡಲ್ಲ, ರಿಮೈಂಡರ್ 1 ಉಳಿತದೆ. ಬಟ್ 2 divides 4, ಟ್ರೂ. ಸೊ 2, 4. Similarly 2 divides 5, not true. 2 divides 6 is a true statement. So 2 divides 6. 2 ಇಂದ ಕಂಪ್ಲೀಟ್ ಆಯಿತು. ಈಗ 3 ಇಂದ ಬರೋಣ. 3 divides 1, no. 3 divides 2, no. ಯಾವುದೇ ನಂಬರ್ ತನಗಿಂತ ಚಿಕ್ಕದಾಗಿರ್ತಕ್ಕಂಥ ನಂಬರ್ನ ಡಿವೈಡ್ ಮಾಡಲ್ಲ. ಸೊ 3 divides 1 ಫಾಲ್ಸು, 3 divides 2 ಅನ್ನೋದು ಫಾಲ್ಸು, 3 divides 3 ಅನ್ನೋದು ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಸೊ 3, 3 ಬರುತ್ತೆ. 3 divides 3. 3 divides 4 is a false statement. 3 divides 5 is a false statement. 3 divides 6 is a true statement. 3 ಅನ್ನೋದು 6 ಅನ್ನು ಡಿವೈಡ್ ಮಾಡುತ್ತೆ. 3 ಇಂದ ಕ್ಲಿಯರ್ ಆಯಿತು. ಈಗ 4 ಇಂದ ಬರೋಣ. ಆಲ್ರೆಡಿ ಹೇಳಿದ್ನಲ್ಲ, ಯಾವುದೇ ನಂಬರ್ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ನಂಬರ್ನ ಡಿವೈಡ್ ಮಾಡಲ್ಲ. ಸೊ 4 divides 1, 4 divides 2, 4 divides 3. ಸೊ ಇವು ಮೂರೂ ರಾಂಗ್ ಸ್ಟೇಟ್ಮೆಂಟ್ಸ್. 4 divides 4 is a true statement. We can write that. 4 divides 4. ಅಗೇನ್ 4 divides 5 ಆಗೋದಿಲ್ಲ, 4 divides 6 ಆಗೋದಿಲ್ಲ. 4 ಅನ್ನೋದು 6ನ ಡಿವೈಡ್ ಮಾಡಲ್ಲ, ರಿಮೈಂಡರ್ 2 ಉಳಿಯುತ್ತದೆ. ನೆಕ್ಸ್ಟ್ 5 ಇಂದ ಹೋಗೋಣ. 5 divides 1, ನೋ. 5 divides 2, ನೋ. 5 divides 3, 5 divides 4 ಆಗೋದಿಲ್ಲ. 5 divides 5 ಆಗುತ್ತೆ. 5 divides 6 ಕೂಡ ಆಗೋದಿಲ್ಲ. ಸಿಮಿಲರ್ಲಿ 6 divides, ಈ 5 ಚಿಕ್ಕ ನಂಬರ್ಸ್ ಆಗಿರೋದ್ರಿಂದ ಡಿವೈಡ್ ಮಾಡಲ್ಲ. 6 divides 6, ಅದೊಂದೇ ಉಳಿಯೋದಲ್ಲಿ. 6 divides 6. ಸೊ ಇಷ್ಟು ಎಲಿಮೆಂಟ್ಸ್ ಬಂತು. ಈಗ ನಾವೇನು ಮಾಡಬೇಕು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ನ ನೋಡಬೇಕು. ಓಕೆ, ನೋಡಿ, ಎವ್ರಿ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್ ಅಂದ್ರೆ ಏನರ್ಥ? ಎವ್ರಿ ನಂಬರ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಇಲ್ಲಿ ರಿಲೇಷನ್ ಏನು? ಡಿವಿಸಿಬಲ್ ಅನ್ನೋದು ರಿಲೇಷನ್. Every number is divisible by itself. Therefore 1, 1, 2, 2, 3, 3, 4, 4, 5, 5, 6, 6 ಅಂತ ಎಲ್ಲ ಎಲಿಮೆಂಟ್ಗಳು ಕೂಡ ಇಲ್ಲಿ ತನ್ನ ಜೊತೆ ತಾನೇ ರಿಲೇಟ್ ಆಗಿ ಬಂದಿರೋದ್ರಿಂದ ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಇಟ್ ಈಸ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತಾ? 1, 2 ಇದೆ, 2, 1 ಎಲ್ಲಾದ್ರೂ ಇದೆಯಾ? ಇಲ್ಲ. 1, 3 ಇದೆ, 3, 1 ಇಲ್ಲ. ಸೊ ಯಾವ್ದಾದ್ರು ಒಂದು ನಾವು ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಸೊ 1, 2 ಇದೆ, 2, 1 ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಹುಡುಕಬೇಕು ಅಂತಂದ್ರೆ ಈಗ ಎಲ್ಲ ಪೇರ್ಗಳನ್ನ ನೋಡಬೇಕು. 1, 2 ಇದೆ ಅಂತಂದ್ರೆ 2, ಸಮಥಿಂಗ್ ಇರೋದು ಹುಡುಕ್ಬೇಕು. 2, 2 ಇಲ್ಲಿದೆ ನೋಡ್ರಿ. 1, 2, 2, 2. ಈಗ ಫಸ್ಟ್, ಸೆಕೆಂಡ್. ಸೊ 1, 2 ಆರ್ಡರ್ಡ್ ಪೇರ್ ಇರಬೇಕು, ಇಲ್ಲೇ ಇದೆ. 1, 2 ಇದೆ ಅಂತಂದ್ರೆ ಮತ್ತೆ 2, ಸಮಥಿಂಗ್ ಇರೋದು ಇಲ್ಲೊಂದಿದೆ. ಸೊ ಸೇಮ್ ಇರೋದನ್ನ ಬಿಟ್ಟು ಬಿಡಿ,
ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಬಿಡಿ 1,4 ಇರಬೇಕು, ಇಲ್ಲಿದೆ ನೋಡಿ 1,4. ಸಿಮಿಲರ್ಲಿ 2 ಫಸ್ಟ್ ಎಲಿಮೆಂಟ್ ಆಗಿರೋದು ಇಲ್ಲೊಂದಿದೆ, ಸೊ 2 2 ಸೇಮ್ ಇರೋದು ಬಿಡ್ರಿ, 1,6 ಇಲ್ಲಿದೆ ನೋಡಿ 1,6. ಸೊ ಎ ಬಿ ಬಿ ಸಿ ಎರಡು ಇದ್ದು ಎ ಸಿ ಕೂಡ ಸಿಗ್ತಾ ಇದೆ ನಮಗೆ. 1 2 ಇಂದ ಮುಗೀತು. ಈಗ 1 3 ಇಂದ ಚೆಕ್ ಮಾಡೋಣ. ಇಲ್ಲಿ 1 3 ಇದೆ ಅಂತಾರೆ, ಫಸ್ಟ್ ಎಲಿಮೆಂಟ್ 3 ಇರೋದು ಆರ್ಡರ್ಡ್ ಪೇರ್ ನೋಡಬೇಕು. ಇಲ್ಲಿ ಫಸ್ಟ್ ಎಲಿಮೆಂಟ್ 3 ಇದೆ ನೋಡ್ರಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಈ ಎರಡನ್ನು ಬಿಟ್ಟರೆ 1,3 ಇರಬೇಕು, ಇಲ್ಲೇ ಇದೆ 1,3. ಸಿಮಿಲರ್ಲಿ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಈ ಫಸ್ಟ್ ಎಲಿಮೆಂಟ್ಗಳನ್ನ ಬಿಟ್ಟು ಬಿಡ್ರಿ, 1,6 ಇರಬೇಕು, ಇಲ್ಲಿ 1,6 ಇದೆ. ಸೊ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ 3, ಫಸ್ಟ್ ಎಲಿಮೆಂಟ್ 3 ಇರೋದು ಪೇರ್ಗಳು ಮುಗಿತು. ಈಗ 1,4ಗೆ ಬರೋಣ. ಇಲ್ಲಿ ಸೆಕೆಂಡ್ ಎಲಿಮೆಂಟ್ 4 ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ 4 ಇರೋದು ನೋಡ್ಬೇಕು, ಇಲ್ಲಿದೆ ನೋಡಿ. ಈ 4 ಮತ್ತು ಈ 4ಗಳನ್ನ ಬಿಟ್ಟರೆ 1,4 ಅನ್ನೋ ಆರ್ಡರ್ ಪೇರ್ ಹುಡುಕಬೇಕು, ಇಲ್ಲೇ ಇದೆ 1,4. ಸೊ ಫಸ್ಟ್ ಎಲಿಮೆಂಟ್ 4 ಇರೋದು ಮತ್ತೆಲ್ಲೂ ಇಲ್ಲ. 5 ಇರೋದು ನೋಡಿ, 1,5 ಇದೆ, 5,5 ಇದೆ. ಸೊ 5 5 ಬಿಟ್ಟರೆ 1,5 ಇರಬೇಕು, ಇದೇ 1,5. ಸಿಮಿಲರ್ಲಿ 1,6 6,6ಗೆ 1,6 ಬೇಕು, 1,6 ಇಲ್ಲಿದೆ. ಈಗ 2,2 ಇಂದ ನೋಡೋಣ. 2,2 ಸೆಕೆಂಡ್ ಎಲಿಮೆಂಟ್ 2 ಇರಬೇಕು, ಫಸ್ಟ್ ಎಲಿಮೆಂಟ್ 2 ಇರಬೇಕು, ಇಲ್ಲೇ ಇದೆ ನೋಡಿ. ಸೊ ಇವೆರಡನ್ನು ಬಿಟ್ಟರೆ 2,4 ಬೇಕು, ಇಲ್ಲಿ 2,4 ಇದೆ. ನೆಕ್ಸ್ಟ್ 2, ಸಮಥಿಂಗ್ ಇರೋದು ಇಲ್ಲೊಂದಿದೆ, ಈ 2 ಮತ್ತು ಈ 2 ಎರಡನ್ನು ಬಿಟ್ಟರೆ 2,6 ಬೇಕು, ಇಲ್ಲೇ 2,6 ಇದೆ. ಸೊ ಸೆಕೆಂಡ್ ಎಲಿಮೆಂಟ್ 2 ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ 2 ಇರೋದು ಮುಗೀತು. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, 2,4 ಇದೆ, ಇಲ್ಲಿ 4 ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ 4 ಇರೋದು ಇಲ್ಲಿ ಬೇಕು, ಫಸ್ಟ್ ಎಲಿಮೆಂಟ್ 4 ಇಲ್ಲಿದೆ ನೋಡ್ರಿ. ಈ 4 ಮತ್ತು ಈ 4ನ ಬಿಟ್ಟರೆ 2,4 ಬೇಕು, ಇಲ್ಲೇ 2,4 ಇದೆ. ಸೊ ಫಸ್ಟ್ ಎಲಿಮೆಂಟ್ 4 ಇರೋದು ಅದೊಂದೇನೆ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, 2,6 ಇದೆ, ಸೆಕೆಂಡ್ ಎಲಿಮೆಂಟ್ 6 ಇದೆ ಅಂದ್ರೆ ಫಸ್ಟ್ ಎಲಿಮೆಂಟ್ 6 ಇರೋದು ಬೇಕು, ಫಸ್ಟ್ ಎಲಿಮೆಂಟ್ 6 ಇಲ್ಲಿದೆ ನೋಡಿ. ಈ 6 ಬಿಟ್ಟರೆ 2,6 ಬೇಕು, ಇದೇ 2,6 ಇದೆ. ನೆಕ್ಸ್ಟ್ 3,3 ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ 3 ಇರೋದು ಬೇಕು, ಫಸ್ಟ್ ಎಲಿಮೆಂಟ್ 3 ಅಂದ್ರೆ ಇಲ್ಲಿದೆ ನೋಡಿ. ಈ 3 ಮತ್ತು ಈ 3 ಬಿಟ್ಟರೆ 3,6 ಇದೇ 3,6 ಇದೆ ಎ ಸಿ. ನೆಕ್ಸ್ಟ್ 4,4 ಫಸ್ಟ್ ಎಲಿಮೆಂಟ್ 4 ಇರೋದು ಎಲ್ಲೂ ಇಲ್ಲ, ಸೊ ಒಂದೇ ಆರ್ಡರ್ ಪೇರ್ ಇರೋದು. ಸಿಮಿಲರ್ಲಿ 5,5 ಫಸ್ಟ್ ಎಲಿಮೆಂಟ್ 5 ಇರೋದು ಮತ್ತೆಲ್ಲೂ ಇಲ್ಲ. 6,6 ಫಸ್ಟ್ ಎಲಿಮೆಂಟ್ 6 ಇರೋದು ಕೂಡ ಎಲ್ಲೂ ಇಲ್ಲ. ಸೊ ಎಲ್ಲ ಆರ್ಡರ್ಡ್ ಪೇರ್ಗಳಿಗೆ ಎ ಬಿ ಬಿ ಸಿ ಇದ್ದಾಗ ಎ ಸಿ ಅನ್ನೋ ಥರ್ಡ್ ಆರ್ಡರ್ಡ್ ಪೇರ್ ಸಿಕ್ತು. ಎಲ್ಲ ಆರ್ಡರ್ಡ್ ಪೇರ್ಗಳನ್ನು ಚೆಕ್ ಮಾಡಿದ್ವಿ, ಎಲ್ಲದಕ್ಕೂ ಸಿಕ್ತು. ಹಾಗಾಗಿ ನಾವೇನಂತ ಇದನ್ನು ಕನ್ಕ್ಲೂಡ್ ಮಾಡ್ತೀವಿ, ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಸಿನ್ಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಇಟ್ ಈಸ್ ನಾಟ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಬೇಕಂದ್ರೆ 3 ಟ್ರೂ ಆಗಬೇಕು, ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. A relation is defined on set of all integers z, and relation is defined as x comma y such that x minus y is an integer. x minus y ಏನಾಗಿರಬೇಕು, ಒಂದು ಇಂಟಿಜರ್ ಆಗಿರಬೇಕು. ಮತ್ತು ಎಕ್ಸ್ ಮತ್ತು ವೈಗಳು ಎಲ್ಲಿಂದ ಬರಬೇಕು, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇಂದಾನೆ ಬರಬೇಕು. ಅಂದ್ರೆ ಎಕ್ಸ್ ಕೂಡ ಒಂದು ಇಂಟಿಜರ್, ವೈ ಕೂಡ ಒಂದು ಇಂಟಿಜರು. ರಿಲೇಷನ್ ಈ ರೀತಿ ಡಿಫೈನ್ ಮಾಡಿದ್ರೆ ಅವೆರಡರ ಡಿಫರೆನ್ಸ್ ಎಕ್ಸ್ ಮೈನಸ್ ವೈ ತಗೊಂಡ್ರೆ ಏನು ಬರಬೇಕು ಅಂದ್ರೆ ಒಂದು ಇಂಟಿಜರ್ ಬರಬೇಕು ಅಂತ ನೋಡಿ. ಇಂಟಿಜರ್ಸ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಇಂಟಿಜರ್ಸ್ ಆದ್ರೆ ಎಲ್ಲ ಇಂಟಿಜರ್ಗಳನ್ನ ಹಾಕಿ 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 ಈ ರೀತಿ ಪೇರ್ಗಳನ್ನಾಗಿ ಬರೋದು ವೆರಿಫೈ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಜನರಲ್ ಆಗಿ ಅದನ್ನ ವೆರಿಫೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನು, ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆಗಬೇಕು ಅಂತಂದ್ರೆ ಎರಡು ಎಲಿಮೆಂಟ್ಗಳು ಸೇಮ್ ಇರಬೇಕು. ಎರಡು ಎಲಿಮೆಂಟ್ಗಳು ಸೇಮ್ ಇರಬೇಕಲ್ಲ. ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಅದು ಟ್ರೂ ಆದರೆ ರಿಫ್ಲೆಕ್ಸಿವ್, ಇಲ್ಲ ಅಂತಂದ್ರೆ ಇಲ್ಲ. ಎರಡು ಎಲಿಮೆಂಟ್ ಸೇಮ್ ಇರಬೇಕಂದ್ರೆ ಎಕ್ಸ್ ಅಂತಾನೆ ತಗೋಬೇಕಾಗ್ತದೆ ನಾನು. ಎಕ್ಸ್ ಆ ಎಕ್ಸ್ ಅನ್ನೋದು ಈ ರಿಲೇಷನ್ ಒಳಗಡೆ ಬರುತ್ತಾ ಅಂತ ನೋಡ್ಬೇಕು. ಈ ರಿಲೇಷನ್ ಒಳಗಡೆ ಬರಬೇಕು ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಆ ಆರ್ಡರ್ಡ್ ಪೇರು ರಿಲೇಷನ್ ಒಳಗಡೆ ಬರುತ್ತೆ. ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದ್ರೆ ಆ ಆರ್ಡರ್ಡ್ ಪೇರು ರಿಲೇಷನ್ ಒಳಗಡೆ ಬರೋದಿಲ್ಲ. ಈಗ ನೋಡೋಣ, ಎಕ್ಸ್ ಎರಡು ಎಲಿಮೆಂಟ್ ಸೇಮ್ ಇರೋದ್ರಿಂದ ಎಕ್ಸ್ ಮೈನಸ್ ಎಕ್ಸ್ ಅಂತ ಓದ್ಬೇಕಾಗ್ತದೆ ನಾನು. ಎಕ್ಸ್ ಮೈನಸ್ ಎಕ್ಸ್ 1 - 1 0 is an integer, 2 - 2 is an integer, 5 - 5 0 is an integer. ನೆಗೆಟಿವ್ -5 -5 ತಗೊಂಡ್ರೆ -5 -* ಪ್ಲಸ್ ಆಯಿತು 0. ಸೊ ಎಕ್ಸ್ ಮೈನಸ್ ಎಕ್ಸ್ ಅಂತಂದ್ರೆ ವ್ಯಾಲ್ಯೂ ಏನು ಬರುತ್ತೆ, 0, ಅಂಡ್ 0 is an integer. ಸೊ ಎಕ್ಸ್ ಅನ್ನೋದು ಒಂದು ಇಂಟಿಜರು, ಇನ್ನೊಂದು ಸೇಮ್ ಇಂಟಿಜರ್ನ ತಗೊಂಡಿದ್ದೀವಿ, ಸಬ್ಟ್ರಾಕ್ಟ್ ಮಾಡಿದಾಗ 0 ಬರ್ತದೆ. 0 ಅನ್ನೋದು ಒಂದು ಇಂಟಿಜರ್ ಆಗಿರೋದ್ರಿಂದ ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಂಡ್ ಇಟ್ ವಿಲ್ ಹೋಲ್ಡ್ ಫಾರ್ ಎವ್ರಿ ಇಂಟಿಜರ್. ನೀವು ಯಾವುದೇ ಇಂಟಿಜರ್ ತಗೊಂಡ್ರು ಕೂಡ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. 0 ಅನ್ನೋದು ಒಂದು ಇಂಟಿಜರ್ ಆಗಿರೋದ್ರಿಂದ ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್.
Therefore, x comma x belongs to R for all x belongs to Z. ಯಾವುದೇ ಇಂಟಿಜರ್ ತಗೊಂಡ್ರು ಇದು ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎಕ್ಸ್ ಕಮ ಎಕ್ಸ್ ಅನ್ನೋದು ಎಲ್ಲ ವ್ಯಾಲ್ಯೂಸ್ ಬಂದಿದ್ರಿಂದ ಇಟ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಎಲ್ಲ ಎಲಿಮೆಂಟ್ಗಳು ಬಂತು. ಇನ್ನು ಸಿಮೆಟ್ರಿಕ್ ಆಗುತ್ತಾ ಅಂತ ನೋಡ್ಬೇಕು. ಸಿಮೆಟ್ರಿಕ್ ಹೆಂಗ್ ನೋಡ್ತೀವಿ? ಇಫ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್, ಒಂದ್ ವೇಳೆ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ವೈ ಕಮ ಎಕ್ಸ್ ಕೂಡ ಇರಬೇಕು ಅಂತ. ಸೊ ಆದ್ರೆ ಹೆಂಗ್ ವೆರಿಫೈ ಮಾಡೋದು? ಈಗ ಎಕ್ಸ್ ಕಮ ವೈ ಇದ್ರೆ ಅಂತ ನಾವು ತಗೊಂಡಿದ್ವಿ, ಹಾಗಾಗಿ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅನ್ಕೊಳ್ಳೋಣ. ಎಕ್ಸ್ ಕಮ ವೈ ಅನ್ನೋದು ರಿಲೇಷನ್ ಒಳಗಡೆ ಇದೆ ಅಂತಂದ್ರೆ ಅರ್ಥ ಈ ಕಂಡೀಷನ್ ವ್ಯಾಲಿಡ್ ಆಗಿ ಏನು ಟ್ರೂ ಅಂತ ಫಾಲೋ ಮಾಡ್ತಾ ಇದೆ ಅಂತ ಅರ್ಥ. ಸೊ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್. ಎಕ್ಸ್ ಕಮ ವೈ ಅನ್ನೋದು ರಿಲೇಷನ್ ಒಳಗಡೆ ಇದೆ ಅಂತಂದ್ರೆ ಎಕ್ಸ್ ಮೈನಸ್ ವೈ ಅನ್ನೋದು ಒಂದು ಇಂಟೀಜರ್. ಎಕ್ಸ್ ಮೈನಸ್ ವೈ ಅನ್ನೋದು ಒಂದು ಇಂಟೀಜರ್ ಅಂದಮೇಲೆ ಮೈನಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಆಲ್ಸೋ ಎನ್ ಇಂಟೀಜರ್. 5 ಅನ್ನೋದು ಇಂಟೀಜರ್, ಮೈನಸ್ ಮಲ್ಟಿಪ್ಲೈ ಮಾಡಿ -5 ಇಂಟೀಜರ್. -7 ಅನ್ನೋದು ಇಂಟೀಜರ್ ಅಂದರೆ ಮೈನಸ್ ಮಲ್ಟಿಪ್ಲೈ ಮಾಡಿ +7 ಆಯಿತು, ಅದು ಕೂಡ ಒಂದು ಇಂಟೀಜರ್. ಸೊ ಒಂದು ಇಂಟೀಜರ್ಗೆ ನೀವು ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಅವಾಗಲೂ ಕೂಡ ಅದೇನಾಗಿರುತ್ತೆ ಅಂತಂದ್ರೆ ಇಂಟೀಜರ್ ಆಗಿರುತ್ತೆ. ಅದು ಪಾಸಿಟಿವ್ ಇಂಟೀಜರ್ ತಗೊಂಡಿದ್ರಿ ಅಂದ್ರೆ ನೆಗೆಟಿವ್ ಇಂಟೀಜರ್ ಆಗಿರುತ್ತದೆ, ನೆಗೆಟಿವ್ ಇಂಟೀಜರ್ ತಗೊಂಡ್ರೆ ಪಾಸಿಟಿವ್ ಇಂಟೀಜರ್ ಆಗಿರ್ತದೆ. ಬಟ್ ಡೆಫಿನೆಟ್ಲಿ ಅದೊಂದು ಇಂಟೀಜರ್ ಮಾತ್ರ ಆಗಿರ್ತದೆ. ಹಾಗಾಗಿ ಎಕ್ಸ್ ಮೈನಸ್ ವೈ ಅನ್ನೋದು ಎಕ್ಸ್ ಕಮ ವೈ ಅನ್ನೋದು ರಿಲೇಷನ್ ಒಳಗಡೆ ಇದೆ ಅಂತಂದ್ರೆ ಅದರ ಅರ್ಥ ಎಕ್ಸ್ ಮೈನಸ್ ವೈ ಇಂಟೀಜರ್. ಎಕ್ಸ್ ಮೈನಸ್ ವೈ ಅನ್ನೋದು ಇಂಟೀಜರ್ ಅಂತಂದ್ರೆ ಅದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅವಾಗಲೂ ಅದು ಇಂಟೀಜರ್ ಆಗಿರುತ್ತದೆ. ಮೈನಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಆಲ್ಸೋ ಇಂಟೀಜರ್. ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಇದು -x ಆಯಿತು, ಇದು +y ಆಯಿತು. ದೇರ್ಫೋರ್ y ಮೈನಸ್ ಎಕ್ಸ್ ಈಸ್ ಆಲ್ಸೋ ಇಂಟೀಜರ್. ನೋಡಿ, ಎಕ್ಸ್ ಮೈನಸ್ ವೈ ಅಂತ ಇದ್ರೆ ಆರ್ಡರ್ಡ್ ಪೇರ್ ಎಕ್ಸ್ ಕಮ ವೈ ಅಂತ ಬರೆದಿದ್ವಿ. ಹಾಗಾದ್ರೆ y ಮೈನಸ್ ಎಕ್ಸ್ ಅಂತ ಇದ್ರೆ ಆರ್ಡರ್ಡ್ ಪೇರ್ ಏನಂತ ಬರೀಬೇಕು? y ಕಮ ಎಕ್ಸ್ ಅಂತ ಬರೀಬೇಕು. y ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಎಕ್ಸ್ ಕಮ ವೈ ಅನ್ನೋದು ರಿಲೇಷನ್ ಒಳಗಡೆ ಇತ್ತು. ಆಕ್ಚುಲ್ ಆಗಿ ಫಾಲೋ ಮಾಡ್ತಾ ಹೋದಾಗ y ಕಮ ಎಕ್ಸ್ ರಿಲೇಷನ್ ಒಳಗಡೆ ಬಂತು. ಅಂಡ್ ದಿಸ್ ಇಸ್ ಟ್ರೂ ಫಾರ್ ಎವ್ರಿ ಇಂಟೀಜರ್. ಸೊ ಎಕ್ಸ್ ಕಮ ವೈ ರಿಲೇಷನ್ ಒಳಗಡೆ ಇದ್ದಾಗ y ಕಮ ಎಕ್ಸ್ ಕೂಡ ರಿಲೇಷನ್ ಒಳಗಡೆ ಬಂದಿದ್ರಿಂದ ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಈಗ ಟ್ರಾನ್ಸಿಟಿವ್ ನೋಡಬೇಕು. ಟ್ರಾನ್ಸಿಟಿವ್ಗೆ 2 ಆರ್ಡರ್ಡ್ ಪೇರ್ಗಳು ಇದೆ ಅಂತ ನಾವು ಅನ್ಕೋಬೇಕು. ಎಕ್ಸ್ ಕಮ ವೈ ಇದೆ, y ಕಮ ಝೆಡ್ ಇದೆ ಅಂತ ಅನ್ಕೊಂಡು ಎಕ್ಸ್ ಕಮ ಝೆಡ್ ಇದ್ರೆ ಟ್ರಾನ್ಸಿಟಿವ್, ಇಲ್ಲ ಅಂತಂದ್ರೆ ಇಲ್ಲ. ನೋಡೋಣ. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂಡ್ y ಕಮ ಝೆಡ್ ಬಿಲಾಂಗ್ಸ್ ಟು ಆರ್. 2 ಆರ್ಡರ್ಡ್ ಪೇರ್ಗಳು ನೋಡಿದ್ವಿ. ಎಕ್ಸ್ ಕಮ ವೈ ರಿಲೇಷನ್ ಒಳಗಡೆ ಇದೆ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸಿಮಿಲರ್ಲಿ y ಕಮ ಝೆಡ್ ರಿಲೇಷನ್ ಒಳಗಡೆ ಇದೆ ಅಂದ್ರೆ y ಕಮ ಝೆಡ್ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸೊ ಎಕ್ಸ್ ಕಮ ವೈ ರಿಲೇಷನ್ ಒಳಗಡೆ ಇದೆ. ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟೀಜರ್. ಸಿಮಿಲರ್ಲಿ y ಕಮ ಝೆಡ್ ಬಿಲಾಂಗ್ಸ್ ಟು ಆರ್. ಇದರ ಅರ್ಥ y ಮೈನಸ್ ಝೆಡ್ ಈಸ್ ಆನ್ ಇಂಟೀಜರ್. ಸೊ ಎಕ್ಸ್ ಮೈನಸ್ ವೈ ಅನ್ನೋದು ಒಂದು ಇಂಟೀಜರ್, y ಮೈನಸ್ ಝೆಡ್ ಅನ್ನೋದು ಕೂಡ ಒಂದು ಇಂಟೀಜರ್. ಇದೊಂದು ಇಂಟೀಜರ್, ಇದೊಂದು ಇಂಟೀಜರ್. 2 ಇಂಟೀಜರ್ಗಳನ್ನ ಆ್ಯಡ್ ಮಾಡಿದ್ರೆ ಅಗೇನ್ ವಿ ಗೆಟ್ ಅನದರ್ ಇಂಟೀಜರ್. ಸೊ ಇವೆರಡನ್ನ ಆ್ಯಡ್ ಮಾಡಿ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ 2 ಇಂಟೀಜರ್ ಆಗಿರೋದ್ರಿಂದ ಎರಡನ್ನು ಆ್ಯಡ್ ಮಾಡೋಣ. ಈಗಲೂ ಕೂಡ ಒಂದು ಇಂಟೀಜರೇ ಬರುತ್ತೆ, ಯಾಕಂದ್ರೆ 2 ಇಂಟೀಜರ್ಗಳನ್ನ ಆ್ಯಡ್ ಮಾಡಿದ್ರೆ ಇಂಟೀಜರ್ ಬರುತ್ತೆ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಅಂತಂದ್ರೆ ವಿ ಗೆಟ್ ಎಕ್ಸ್ ಮೈನಸ್ ಝೆಡ್ ಈಸ್ ಅನ್ ಇಂಟೀಜರ್. ಎಕ್ಸ್ ಮೈನಸ್ ವೈ ಇದ್ರೆ ಎಕ್ಸ್ ಕಮ ವೈ ಬರ್ದಿದ್ವಿ. ಹಾಗಾದ್ರೆ ಎಕ್ಸ್ ಮೈನಸ್ ಝೆಡ್ ಇದ್ರೆ ಏನಂತ ಬರೀಬೇಕು? ಎಕ್ಸ್ ಕಮ ಝೆಡ್ ಅಂತ ಬರೀಬೇಕು. ಮತ್ತೆ ಅದು ಇಂಟೀಜರ್ ಅಂತ ಬಂದಿರೋದ್ರಿಂದ ಎಕ್ಸ್ ಕಮ ಝೆಡ್ ಶುಡ್ ಬಿಲಾಂಗ್ ಟು ದ ರಿಲೇಷನ್ ಆರ್. ನೋಡಿ, ಎಕ್ಸ್ ಕಮ ವೈ ಬಿಲಾಂಗ್ ಟು ಆರ್ ಅಂಡ್ ವೈ ಕಮ ಝೆಡ್ ಬಿಲಾಂಗ್ ಟು ಆರ್ ಅಂತ ತಗೊಂಡಿದ್ದು ಪ್ರೂವ್ ಏನು ಮಾಡಿದ್ವಿ ನಾವು ಅಂತಂದ್ರೆ ಎಕ್ಸ್ ಕಮ ಝೆಡ್ ಬಿಲಾಂಗ್ ಟು ಆರ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್. It is a transitive relation. Since it is reflexive, symmetric and transitive, all the 3 conditions are true, we can say that this relation is an equivalence relation. 3 ಟ್ರೂ ಆಗಿರೋದ್ರಿಂದ ಇದು ಒಂದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಸೊ ಈ ರೀತಿ ನಾವು ಆ್ಯಕ್ಚುಲ್ ಆಗಿ ಏನಂದರೆ ಎಲ್ಲ ಎಲಿಮೆಂಟ್ಗಳನ್ನು ಬರೆದು ನಾವು ಇದು ಮಾಡಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳಿಗೆಲ್ಲ ಆಲ್ಮೋಸ್ಟ್ ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅಂದರೆ ಲಾಜಿಕಲಿ ಪ್ರೂವ್ ಮಾಡ್ತೀವಿ, ಅದು ಹೌದಾ ಅಲ್ಲ ಅಂತೇಳಿ ಲಾಜಿಕಲಿ ಪ್ರೂವ್ ಮಾಡ್ತೀವಿ. ಓಕೆ, ರೈಟ್.
ಇಫ್ ಟಿ ಬಿ set of all triangles in a plane. ಇದೆಂತ ಸೆಟ್ ಇದು? ಒಂದು ಪ್ಲೇನ್ ಮೇಲೆ ಇರಬಹುದಂತ ಎಲ್ಲಾ ಟ್ರಯಾಂಗಲ್ಗಳ ಕಲೆಕ್ಷನ್, ಎಲ್ಲ ರೀತಿಯ ಟ್ರಯಾಂಗಲ್ಸ್. ಆರ್ ಈಸ್ ರಿಲೇಷನ್ ಇನ್ ಟಿ. ದಿಸ್ ಟಿ, ಈ ಒಂದು ಟಿ ಮೇಲೆ ರಿಲೇಷನ್ ಡಿಫೈನ್ ಮಾಡಿದರೆ ಏನಂತ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ T1, T2, T1, T2 ಟ್ರಯಾಂಗಲ್ಸ್ ಇವು. ಎರಡು ಟ್ರಯಾಂಗಲ್ಗಳು ರಿಲೇಟೆಡ್ ಯಾವಾಗ? ಇಫ್ T1 ಈಸ್ ಕಾಂಗ್ರುಯೆಂಟ್ ಟು T2. T1 T2 ಜೊತೆ ಏನಾದರೂ ಕಾಂಗ್ರುಯೆಂಟ್ ಆಗಿದ್ದಾಗ ಮಾತ್ರ ಅದು ರಿಲೇಷನ್ ಒಳಗಡೆ ಬರಬೇಕು. ಚೆಕ್ ವೆದರ್ ದಿಸ್ ರಿಲೇಷನ್ ಈಸ್ ಈಕ್ವಾಲೆನ್ಸ್ ರಿಲೇಷನ್ ಆರ್ ನಾಟ್. ಕಾಂಗ್ರುಯೆಂಟ್ ಅಂತಂದ್ರೆ ಎರಡು ಟ್ರಯಾಂಗಲ್ಗಳು ಯಾವಾಗ ಕಾಂಗ್ರುಯೆಂಟ್ ಅಂತ ನಾವು ಹೇಳ್ತೀವಿ ಅಂತಂದ್ರೆ ಆ ಎರಡೂ ಟ್ರಯಾಂಗಲ್ಗಳ ಸೈಡ್ಗಳು ಮತ್ತು ಆಂಗಲ್ಗಳು ಒಂದಕ್ಕೊಂದು ಈಕ್ವಲ್ ಆಗಿರಬೇಕು. ಆಲ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್, ಒನ್ ಟ್ರಯಾಂಗಲ್ ಶುಡ್ ಬಿ ಈಕ್ವಲ್ ಟು ಆಲ್ ದ ಸೈಡ್ಸ್ ಆಫ್ ಅದರ್ ಟ್ರಯಾಂಗಲ್. ಆಲ್ ದ ಆಂಗಲ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್ ಟು ಆಲ್ ದ ಅದರ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಅದರ್ ಟ್ರಯಾಂಗಲ್. ಈ ರೀತಿ ಎರಡೂ ಟ್ರಯಾಂಗಲ್ಗಳು ಕೋಇನ್ಸೈಡ್ ಆಗಬೇಕು, ಒಂದ್ರ ಮೇಲೆ ಒಂದೇನಾದ್ರೂ ಹಿಂಗ್ ಫಿಕ್ಸ್ ಮಾಡಿದರೆ ಕೋಇನ್ಸೈಡ್ ಆಗಬೇಕು. ಆ ರೀತಿ ಇದ್ದಾಗ ಮಾತ್ರ ಅವುಗಳನ್ನು ನಾವೇನಂತ ಕರಿತೀವಿ? ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಸೊ ಏನು ಈಕ್ವಲ್ ಇನ್ ಆಲ್ ಆಸ್ಪೆಕ್ಟ್ಸ್, ಆ ರೀತಿ ಇದ್ದಾಗ ಮಾತ್ರ ಅವು ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಈ ಕಾಂಗ್ರುಯೆಂಟ್ ಅಂತ ಹೇಳೋದಕ್ಕೆ ಕೆಲವೊಂದಷ್ಟು ಪಾಸ್ಚುಲೇಟ್ಸ್ ಇದೆ. SSS ಪಾಸ್ಚುಲೇಟ್, SAS ಪಾಸ್ಚುಲೇಟ್, ASA ಪಾಸ್ಚುಲೇಟ್ ಅಂಡ್ RHS ಪಾಸ್ಚುಲೇಟ್ ಅಂತೇಳಿ. SSS ಅಂದರೆ ಒಂದು ಟ್ರಯಾಂಗಲ್ನ ಮೂರು ಸೈಡ್ಗಳು ಇನ್ನೊಂದು ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ಮೂರು ಸೈಡ್ಗಳಿಗೆ ಈಕ್ವಲ್ ಆಗಿದ್ರೆ ಆ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್. SAS ಅಂದರೆ ಸೈಡ್ ಆಂಗಲ್ ಸೈಡ್, ಎರಡು ಸೈಡ್ಗಳು ಮತ್ತು ಅದರ ನಡುವೆ ಫಾರ್ಮ್ ಆಗಿರ್ತಕ್ಕಂಥ ಆಂಗಲ್, ಮತ್ತೊಂದು ಟ್ರಯಾಂಗಲ್ನ ಎರಡು ಸೈಡ್ಗಳು ಮತ್ತು ನಡುವೆ ಫಾರ್ಮ್ ಆಗಿರ್ತಕ್ಕಂಥ ಆಂಗಲ್ ಏನಾದರೂ ಈಕ್ವಲ್ ಆಗಿದ್ವು ಅಂತಂದ್ರೆ ಒಂದಕ್ಕೊಂದು, ಅವಾಗಲೂ ಕೂಡ ಅವೆರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್. ಸಿಮಿಲರ್ಲಿ ASA ಅಂತಂದ್ರೆ ಎರಡು ಆಂಗಲ್ ಮತ್ತು ನಡುವೆ ಫಾರ್ಮ್ ಆಗಿರೋಂಥ ಆಂಗಲ್. ಸಿಮಿಲರ್ಲಿ ಮತ್ತೊಂದು ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಮತ್ತು ನಡುವೆ ಇದ್ದಂಥ ಒಂದು ಸೈಡ್, ಎರಡು ಆಂಗಲ್ ಮತ್ತು ನಡುವೆ ಫಾರ್ಮ್ ಅಂತ ಒಂದು ಸೈಡ್, ಮತ್ತೊಂದು ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಮತ್ತು ನಡುವೆ ಫಾರ್ಮ್ ಆಗಿರೋಂಥ ಸೈಡ್ ಈಕ್ವಲ್ ಆಗಿದ್ದು ಅಂತಂದ್ರೆ ಆ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಗಿರುತ್ತೆ. ಅದೇ ರೀತಿ RHS ಅಂತಂದ್ರೆ ರೈಟ್ ಆಂಗಲ್, ಹೈಪೋಟನಸ್ ಅಂಡ್ ಸೈಡ್, ಯಾವುದಾದ್ರು ಒಂದು ಸೈಡ್ ಈಕ್ವಲ್ ಆಗಿದ್ದು ಎರಡು ಟ್ರಯಾಂಗಲ್ ಅಲ್ಲ ಅಂತಂದ್ರೆ ಅವಾಗಲೂ ಕೂಡ ನಾವು ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಸೊ ಇದು ಕಾಂಗ್ರುಯೆಂಟ್ ಬಗ್ಗೆ ಆಯ್ತು. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದು ರಿಫ್ಲೆಕ್ಸಿವ್ ಆಗುತ್ತಾ ಇಲ್ಲ, ಸಿಮೆಟ್ರಿಕ್ ಆಗುತ್ತಾ ಇಲ್ಲ, ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. ಫಸ್ಟ್ ಒನ್ ಚೆಕ್ ಮಾಡೋಣ, ರಿಫ್ಲೆಕ್ಸಿವಿಟಿ. ರಿಫ್ಲೆಕ್ಸಿವ್ ಅಲ್ಲಿ ಎರಡು ಸೇಮ್ ಟ್ರಯಾಂಗಲ್ಸ್ ಇರಬೇಕು, T1. ಇಲ್ಲಿ ಬರೆದು ನೋಡಿ, ಸ್ಟೇಟ್ಮೆಂಟ್ ಟ್ರೂ ಆದ್ರೆ ಅಕ್ಸೆಪ್ಟ್ ಮಾಡಬೇಕು, ಫಾಲ್ಸ್ ಆಯ್ತು ಅಂತ ಅಕ್ಸೆಪ್ಟ್ ಮಾಡಬಾರ್ದು. T1 ಈಸ್ ಕಾಂಗ್ರುಯೆಂಟ್ ಟು T1. ಯಾವುದೋ ಒಂದು ಟ್ರಯಾಂಗಲ್ ತಗೊಳ್ತೀರಿ, ಅದರದ್ದೇ ರಿಪ್ಲಿಕಾ ತಗೊಂಡ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ತನ್ನ ಜೊತೆಗೆ ತಾನು ಕಾಂಗ್ರುಯೆಂಟ್ ಆಗಿರುತ್ತೆ. ಯಾಕಂದ್ರೆ ಅದೇ ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿರೋದ್ರಿಂದ ಎವ್ರಿ ಟ್ರಯಾಂಗಲ್ ವಿಲ್ ಬಿ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. ಅದೇ ಟ್ರಯಾಂಗಲ್ T1 ಈಸ್ ಕಾಂಗ್ರುಯೆಂಟ್ ಟು T1. ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. So every triangle will be congruent to itself. Therefore, it is reflexive. T1, T1 belongs to R for all T1 belongs to T. Actually, a statement ಬರಿಬೇಕು, ಬಟ್ ಡಿಸ್ಕ್ರಿಪ್ಟಿವ್ ಇಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಇಟ್ ಇಸ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತಾ? ಸಿಮೆಟ್ರಿಕ್ ಈಗ ಓದಿ ನೋಡಿ. ಫಸ್ಟ್ ನಾವೇ ಸಪೋಸ್ ಮಾಡಬೇಕು T1, T2 ಬಿಲಾಂಗ್ಸ್ ಟು ಆರ್. ಇಫ್ ಸ್ಟೇಟ್ಮೆಂಟ್ ನಾವು ಸಪೋಸ್ ಮಾಡಬೇಕು, ಏನು ಇಂಪ್ಲಿಕೇಶನ್ ಏನಿದೆ ಅದನ್ನು ಪ್ರೂವ್ ಮಾಡಬೇಕು. ಏನಿದೆ ಇದನ್ನು ಇಲ್ಲಿಂದ ಪ್ರೂವ್ ಮಾಡ್ತೀನಿ ನಾನು. ಲೆಟ್ T1, T2 ಬಿಲಾಂಗ್ಸ್ ಟು ಆರ್ ಇದೆ ಅಂತ ಅನ್ಕೊಳ್ಳಿ. ಏನು ಪ್ರೂವ್ ಮಾಡ್ಬೇಕು ನಾವು? T2, T1 ಆಲ್ಸೋ ಬಿಲಾಂಗ್ ಟು ಆರ್ ಅಂತ ಪ್ರೂವ್ ಮಾಡಬೇಕು. ಇದ್ರೆ ಹೌದು, ಇಲ್ಲಾಂದ್ರೆ ಇಲ್ಲ. T1, T2 ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ T1 ಈಸ್ ಕಾಂಗ್ರುಯೆಂಟ್ ಟು T2. ಕಾಂಗ್ರುಯೆಂಟ್ ಸಿಂಬಲ್ ಅದು. T1 ಈಸ್ ಕಾಂಗ್ರುಯೆಂಟ್ ಟು T2. ಯಾಕಂದ್ರೆ ಇಲ್ಲಿ ಆರ್ಡರ್ಡ್ ಪೇರ್ ಅಲ್ಲಿ ಇದೆ ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅರ್ಥ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಈ ಆರ್ಡರ್ಡ್ ಪೇರ್ ಇರುತ್ತೆ ಅಂತ ಅರ್ಥ, ವೈಸ್ ವರ್ಸ. ಸೊ T1, T2 ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ T1 ಈಸ್ ಕಾಂಗ್ರುಯೆಂಟ್ ಟು T2. ಇಫ್ T1 ಈಸ್ ಕಾಂಗ್ರುಯೆಂಟ್ ಟು T2, ಡೆಫಿನೆಟ್ಲಿ T2 ಈಸ್ ಆಲ್ಸೋ ಕಾಂಗ್ರುಯೆಂಟ್ ಟು T1. ಎರಡು ಟ್ರಯಾಂಗಲ್ಸ್ ಇದೆ, ABC ಕಾಂಗ್ರುಯೆಂಟ್ ಟು ಏನು XYZ ಅಂತಂದ್ರೆ ರಿವರ್ಸ್ ಕೂಡ ಹೇಳ್ಬೋದು, XYZ ಈಸ್ ಕಾಂಗ್ರುಯೆಂಟ್ ಟು ABC ಅಂತ. ಸೊ ದಿಸ್ ಇಂಪ್ಲೈಸ್ ವಿ ಕ್ಯಾನ್ ಆಲ್ಸೋ ಸೇ T2 ಈಸ್ ಕಾಂಗ್ರುಯೆಂಟ್ ಟು T1. T2 is congruent to T1. ಯಾವಾಗ T1 congruent to T2 ಅಂತ ಇದ್ದಾಗ T1, T2 ಅಂದ್ರೆ ಫಸ್ಟ್ ಇದು ನೆಕ್ಸ್ಟ್ ಇದು ಬರ್ದಿದ್ದೀವಿ, ಆರ್ಡರ್ಡ್ ಪೇರ್ ಬರೀಬೇಕಾದ್ರೆ. ಇಲ್ಲಿ T2 is congruent, ಅಲ್ಲಿ ಸೆಂಟೆನ್ಸ್ ಅಲ್ಲಿ ಇರೋದನ್ನ ಇಲ್ಲಿ ಸಿಂಬಾಲಿಕಲಿ ಬರ್ದಿದ್ದೀನಿ ಅಷ್ಟೇ.
T2 is congruent to T1 ಅಂತಂದ್ರೆ ಆರ್ಡರ್ಡ್ ಪೇರ್ ಅಂತ ಬರೀಬೇಕಾದಾಗ ಏನಂತ ಬರೀಬೇಕು, T2, T1 ಅಂತ ಬರೀಬೇಕು. ನೋಡಿ, ಶುರು ಮಾಡಿದ್ದು T1, T2 ಇದ್ದ, ಬಟ್ ಬರ್ದಿರೋದು T2, T1 ಗೆ ಬಂದು ರೀಚ್ ಆಗಿದೆ. ಸೊ ದಿಸ್ ಈಸ್ ಟ್ರೂ ಫಾರ್ ಎವ್ರಿ T1 and T2 ಬಿಲಾಂಗ್ಸ್ ಟು ದ ಟ್ರಯಾಂಗಲ್ T ಸೆಟ್ T. ಸೊ T1, T2 ಬಿಲಾಂಗ್ಸ್ ಟು ಆರ್ ಆಗಿದ್ದಾಗ T2, T1 ಆಲ್ಸೋ ಬಿಲಾಂಗ್ ಟು ಆರ್ ಆಗಿರುತ್ತೆ. ಸೆಂಟೆನ್ಸ್ ಅಲ್ಲಿ ಓದೋದಾದ್ರೆ ಇಫ್ T1 is congruent to T2, definitely T2 will also be congruent to T1. Therefore ordered pair T2, T1 belongs to R. This belongs to R. Therefore it is symmetric. A, B, B, C ಆಯ್ತಲ್ಲ, ರಿವರ್ಸ್ ಆರ್ಡರ್ ಅಲ್ಲಿ ಬಂತಲ್ಲ. ಸೊ ಇಟ್ ಈಸ್ ಸಿಮೆಟ್ರಿಕ್. ನೋಡಿ, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಟ್ರಾನ್ಸಿಟಿವ್ ಅಲ್ಲಿ ಎರಡು ಆರ್ಡರ್ ಪೇರ್ ತಗೋಬೇಕಲ್ಲ. ನಾನು ಎರಡು ಆರ್ಡರ್ ಪೇರ್ ತಗೋ. ಲೆಟ್ T1, T2 ಬಿಲಾಂಗ್ಸ್ ಟು ಆರ್ ಅಂಡ್ T2, T3 ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ ಪೇರ್ ತಗೊಂಡು T1, T2, T2, T3. ಈಗ ಥರ್ಡ್ ಆರ್ಡರ್ ಪೇರ್ ಹೆಂಗಿರಬೇಕು, T1, T3 ಇರಬೇಕು. T1, T2 ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಏನು, T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ ಅರ್ಥ. T2, T3 ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ T2 ಈಸ್ ಕಾಂಗ್ರುಯೆಂಟ್ ಟು T3 ಅಂತ ಅರ್ಥ. ಕಾಂಗ್ರುಯೆಂಟ್ ನೋಡಿ, T1 ಈಸ್ ಕಾಂಗ್ರುಯೆಂಟ್ ಟು T2 ಅಂಡ್ T2 ಈಸ್ ಕಾಂಗ್ರುಯೆಂಟ್ ಟು T3 ಅಂದ್ರೆ ಅರ್ಥ ನಾವು ಡೈರೆಕ್ಟ್ ಆಗಿ T1 ಈಸ್ ಕಾಂಗ್ರುಯೆಂಟ್ ಟು T3 ಅಂತ ಬರೀಬಹುದು. A, B, ABC, DEF ಗೆ ಕಾಂಗ್ರುಯೆಂಟ್, DEF XYZ ಗೆ ಕಾಂಗ್ರುಯೆಂಟ್ ಅಂತಂದ್ರೆ ABC ಟ್ರಯಾಂಗಲ್ ವಿಲ್ ಬಿ ಕಾಂಗ್ರುಯೆಂಟ್ ಟು XYZ. ಯಾಕಂದ್ರೆ ಇದರ ಸೈಡ್ಗಳು ಆಂಗಲ್ಗಳು ಸೇಮ್ ಇದೆ. ಮೂರು ಟ್ರಯಾಂಗಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿ ಮೂರು ಟ್ರಯಾಂಗಲ್ಸ್ ಇದೆ. ದಿಸ್ ಇಸ್ ಟ್ರಯಾಂಗಲ್ T1, ದಿಸ್ ಇಸ್ ಟ್ರಯಾಂಗಲ್ T2 ಅಂಡ್ ದಿಸ್ ಇಸ್ T3. ಇಲ್ಲಿ ಮೂರು ಸೈಡ್ಗಳು ಈ ಮೂರು ಸೈಡ್ಗಳ ಜೊತೆ ಈಕ್ವಲ್, ಆಂಗಲ್ಗಳ ಜೊತೆ ಈಕ್ವಲ್. ಈಗ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಈ ಸೈಡ್ಗಳು ಮತ್ತು ಇದರ ಸೈಡ್ಗಳ ಜೊತೆಗೆ ಆಂಗಲ್ಗಳು ಇದರ ಆಂಗಲ್ಗಳ ಜೊತೆಗೆ ಈಕ್ವಲ್ ಆಗಿದೆ ಅಂತಂದ್ರೆ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಗಿರ್ತವೆ. ಯಾಕಂದ್ರೆ ಎಲ್ಲ ಸೈಡ್ಗಳು ಸೇಮ್ ಇದೆ. Therefore T1 is congruent to T3. T1 is congruent to T3. T1 congruent to T2 ಅಂತ ಇದ್ರೆ T1, T2 ಅಂತ ಬರ್ತಿದ್ದೀವಿ. T2 congruent to T3 ಅಂತ ಇದ್ರೆ T2, T3 ಅಂತ ಬರ್ತಿದ್ದೀವಿ. ಹಾಗಾದ್ರೆ T1 congruent to T3 ಅಂತ ಇದ್ರೆ ಆರ್ಡರ್ಡ್ ಪೇರ್ ಬರಿಬೇಕಾದಾಗ ಏನಂತ ಬರೀಬೇಕು, T1, T3 ಅಂತ ಬರೀಬೇಕು. ಅಂಡ್ ದಿಸ್ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ನೋಡಿ, ಎರಡು ಆರ್ಡರ್ಡ್ ಪೇರ್ ತಗೊಂಡಿದ್ದು T1, T2, T2, T3 ಅಂತೇಳಿ. ಥರ್ಡ್ ಆರ್ಡರ್ಡ್ ಪೇರ್ ಯಾವ ರೀತಿ ಇರಬೇಕಾಗಿತ್ತು, T1, T3 ಬಂತಲ್ಲ. ಅಂಡ್ ಇಟ್ ಈಸ್ ಟ್ರೂ ಫಾರ್ ಆಲ್ T1, T2, T3 belongs to the set T. Hence it is a transitive relation. So sentence ಅಲ್ಲಿ ಹೇಳೋದಾದ್ರೆ if T1 is congruent to T2 and T2 is congruent to T3, definitely T1 will be congruent to T3. Hence it is transitive relation. Since this relation is reflexive, symmetric and transitive, we can say that the given relation is a equivalence relation. It is an equivalence relation. ಓಕೆ, ಸದ್ಯಕ್ಕೆ ಇಷ್ಟಿರಲಿ. ಉಳಿದಂಥ ಟಾಪಿಕ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.